ಕೂಡ. ಅದಕ್ಕೆ ಪೂರುಷ ಅಂದ್ರು. ಪೂರುಷ ಅನ್ನುವ ಶಬ್ದ ಅಂದ್ರೆ ಅವನು ಜ್ಞಾನ ಕರ್ಮದಿಂದ ಪರಿಪೂರ್ಣನಾಗಿ ಉತ್ತಮವಾದ ಸ್ಥಿತಿಯನ್ನು ಹೊಂದಿದಾಗ ಸಾಧಕ ಅಂತ ಅನ್ನಿಸ್ತಾನೆ ಅವನು. ಬರೀ ಪುರುಷ ಅಂದ್ರೆ ಎಲ್ಲರೂ ಕೂಡ, ಒಟ್ಟು ಜೀವ. ಪೂರುಷ ಅಂದ್ರೆ ಸಾಧಕ ಜೀವ, ಅತ್ಯಂತ ಆಸಕ್ತನಾಗಿರುವುದು ಅನ್ನೋದು ಪೂರ್ಣವಾದ ಆನಂದವನ್ನು ಪಡೀಲಿಕ್ಕೆ ಅರ್ಹತೆಯನ್ನು ಸಂಪಾದಿಸಿದವ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತು ಬಂತು. ಮುಂದೆ ಇಷ್ಟು ಹೇಳಿದ್ರು. ಕರ್ಮಣೈವ ಹಿ ಸಂಸಿದ್ಧಿಂ ನಾಸ್ತಿತಾ ಜನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅಂತ. ಕರ್ಮಣೈವ ಅನ್ನೋದಕ್ಕೆ ಕರ್ಮದಿಂದಲೇನೆ ಅಂತ ಅರ್ಥ ಹೊರತು ಕರ್ಮ ಮಾತ್ರದಿಂದ ಅಂತ ಅರ್ಥ ಅಲ್ಲ. ಕರ್ಮದ ಜೊತೆಗೇನೆ ಸಂಸಿದ್ಧಿಯನ್ನ ಅಂದ್ರೆ ಜ್ಞಾನಪೂರ್ವಕವಾದ ಕರ್ಮ ಅಂತ ಅರ್ಥ. ಕರ್ಮಣೈವ ಆಚರಣೆಯು ತುಂಬಾ ಮುಖ್ಯ ಅಲ್ವಾ ಅನ್ನುವ ಹಿನ್ನೆಲೆಯಲ್ಲಿ ಮಾತಾಡಿದ್ರೆ, ಈ ಅಂಶದಲ್ಲಿ ಒಳ್ಳೆಯ ಆಚರಣೆಯ ಬಗ್ಗೆಯೂ ಕೂಡ ಪ್ರಾಚೀನರಿಗೆ ಬಂದ್ರೆ ಕೆಲವರು ಏನಾಯ್ತು ಅಂದ್ರೆ ಬರೀ ಜ್ಞಾನವೇ ಪ್ರಧಾನ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಚರ್ಚೆಗಳು ತೆರ್ಕೊಂಡಿದ್ವು. ಅದನ್ನ ಆಚಾರ್ಯರು ಒಳ್ಳೆಯ ನಡತೆಗೂ ಕೂಡ ಶಾಸ್ತ್ರದಲ್ಲಿ ಬೆಂಬಲ ಇದೆ ಅನ್ನೋದನ್ನೇ ಈ ಶ್ಲೋಕ ಹೇಳುತ್ತೆ. ಕರ್ಮಣ ಸಹ ಕರ್ಮ ಕುರುವಂತಹ ಏವ, ಕರ್ಮ ಮಾಡುತ್ತಲೇ ಬಿಡುಗಡೆಯನ್ನು ಪಡೆಯಬೇಕು ಹೊರತು ನಾನು ಬರೀ ಜ್ಞಾನದಿಂದಲೇ ಎಲ್ಲ ಸಂಪಾದಿಸ್ತೇನೆ ಅನ್ನೋದು ಅಸಾಧ್ಯ ಅನ್ನೋದಕ್ಕೋಸ್ಕರ ಕರ್ಮಣೈವ ಅನ್ನುವ ಶಬ್ದ ಬಂತು. ಕರ್ಮ ಮಾಡಿಯೇ, ಕರ್ಮ ಮಾಡದೆ ಯಾರೂ ಕೂಡ ಜ್ಞಾನವನ್ನು ಕೂಡ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಕರ್ಮ ಕೃತ್ವೈವ ತಥೋ ಜ್ಞಾನಂ ಪ್ರಾಪ್ಯ ಇತಿ ವಾ ನತು ಜ್ಞಾನಂ ವಿನ. ಜ್ಞಾನ ಇಲ್ಲದೆ ಕರ್ಮವೇ ಕೊನೆಯಾಗಿ ಅವರ ಸಾಧನೆ ಮುಗಿಯಿತು ಅನ್ನುವುದು ನಮಗೆ ಲೋಕದಲ್ಲಿ ಅನುಭವಕ್ಕೆ ವಿರುದ್ಧವಾದ ಮಾತು. ಕರ್ಮ ಮಾಡಲೇ ಇಲ್ಲ, ಬರೀ ಜ್ಞಾನದಿಂದಲೇ ಆಯ್ತು, ಇಲ್ಲ. ಜ್ಞಾನ ಇರಲೇ ಇಲ್ಲ, ಬರೀ ಕರ್ಮದಿಂದಲೇ ಎಲ್ಲ ಆಯ್ತು, ಇಲ್ಲ. ಎರಡೂ ಅಸಂಬದ್ಧ. ಯಾಕೆಂದ್ರೆ ಜ್ಞಾನಿಗಳು ಯಾರೆಲ್ಲ ಕರ್ಮ ಅಂತ ಮಾಡಿದವರ ಬಗ್ಗೆ ಹೇಳ್ತಿದ್ದೀರೋ ಅವರು ತಿಳಿದವರು ಅನ್ನೋ ವಿಷಯ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ. ಈಗ ಜನಕನನ್ನೇ ತಗೊಳ್ಳಿ, ಅವನು ಎಷ್ಟು ಯಾಜ್ಞವಲ್ಕ್ಯರ ಜೊತೆಗೆ ಸಂವಾದವನ್ನು ಮಾಡಿದವ. ತಮೇವ ವಿದ್ವಾನ್ ಅಮೃತ ಇಹ ಭವತಿ, ಅವನನ್ನು ತಿಳಿದವನೇ ಅಮೃತಿಯನ್ನ ಹೊಂದುತ್ತಾ ಮೃತ್ಯುವನ್ನು ಗೆಲ್ತಾನೆ ಅಂತ ಶ್ರುತಿಗಳಲ್ಲಿ ಸ್ಪಷ್ಟವಾಗಿ ಇದೆ. ನಾಣ್ಯ ಪಂಥಾಯನಾಯ ವಿದ್ಯತೆ ಅತ್ರಾಪಿ ಕರ್ಮಣಾಂ ಜ್ಞಾನ ಸಾಧನತ್ವೋಕ್ತೇಶ್ಚ. ಮತ್ತೆ ಕರ್ಮಕ್ಕೆ ಜ್ಞಾನ ಸಾಧನತ್ವವನ್ನು ಕೂಡ ಹೇಳಿದ್ದಾರೆ, ಇಲ್ಲಿ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದಾರೆ. ಬುದ್ಧಿಯುಕ್ತೋ ಜಹಾತಿ ಉಭಯ ಸುಕೃತ ದುಷ್ಕೃತೆ. ಬುದ್ಧಿಯುಕ್ತನಾದಾಗಲೇ, ಜ್ಞಾನದಿಂದ ಕೂಡಿದವನಾದಾಗಲೇ ಕರ್ಮವನ್ನ ಮಾಡ್ತಾ ಸುಕೃತ ದುಷ್ಕೃತಗಳನ್ನ ಕಳ್ಕೊಳ್ಳಿಕ್ಕೆ ಅವನಿಗೆ ಆಗತ್ತೆ. ಆದ್ರಿಂದಾಗಿ ಜ್ಞಾನಕ್ಕೆ ಅದು ಅತ್ಯಂತ ಸಾಧಕ ವಿಷಯವಾಗಿದೆ. ಬೇರೆ ದಾರಿ ಇಲ್ಲ. ನಾಣ್ಯ ಪಂಥ ಯನಾಯ ವಿದ್ಯತೆ ಅನ್ನುವ ಮಾತುಗಳೆಲ್ಲ ಜ್ಞಾನದ ಮಹತ್ವವನ್ನು ಹೇಳುತ್ತೆ. ಇತರೇಷಾಂ ಜ್ಞಾನದ್ವಾರಾಪಿ ಅವಿರೋಧ. ಇನ್ನು ಯಾವ್ದ್ಯಾವುದೋ ಮಾತುಗಳು ಕರ್ಮದ ಪ್ರಾಧಾನ್ಯವನ್ನು ಜ್ಞಾನದ ಪ್ರಾಧಾನ್ಯವನ್ನು ಹೇಳಿದ್ದಿದ್ರೆ, ಅಥವಾ ಜ್ಯೋತಿಷ್ಠೋಮದಿಂದಲೇನೆ ಸ್ವರ್ಗ ಅಂತ ಕರ್ಮದಿಂದ ಡೈರೆಕ್ಟ್ ಹೇಳಿದ್ರೆ ಅದು ಜ್ಞಾನದ ದ್ವಾರ. ಜ್ಯೋತಿಷ್ಠೋಮ ಅಂದ್ರೆ ಏನು ಅಂತ ಗೊತ್ತಿದ್ದು, ಅದರ ಮಂತ್ರ ಏನು ಗೊತ್ತಿದ್ದು, ಅರ್ಥ ಏನು ಗೊತ್ತಿದ್ದು, ಅದನ್ನು ಯಾವಾಗ ಮಾಡಬೇಕು ಅಂತ ತಿಳಿದು ಅದನ್ನು ತಿಳಿದವರ ಕೈಯಿಂದಲೇ ಯಾಗವನ್ನು ಮಾಡಿಸಿದ್ರೆ ತಾನೇ ಅದಕ್ಕೆ ಬಿಡುಗಡೆಯ ದಾರಿಯ ಪಡೆಕೊಳ್ಳುವ ಶಕ್ತಿ ಬರುವಂಥದ್ದು. ಅದರಿಂದಾಗಿ ಜ್ಞಾನದ್ವಾರ ಅನ್ನುವುದೇ ಎಲ್ಲಿಯೇ ಕರ್ಮದ ಪ್ರಾಧಾನ್ಯ ಹೇಳಿದ ಮಾತುಗಳು ಬಂದರೂ ಕೂಡ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನೈವ ಪರಂಪದಂ ಅನ್ನೋದು ಸೇರಿಕೊಳ್ಳುತ್ತೆ. ಎಷ್ಟೋ ಸರ್ತಿ, ಮುಂದಿನ ಪೇಜಿಗೆ ಹೋಗೋಣ, ಎಷ್ಟೋ ಸರ್ತಿ ಯತ್ರ ಚ ತೀರ್ಥಾದಿ ಉಕ್ತತ್ವೇ ಸಾಧನ ಮುಚ್ಚತೆ. ತೀರ್ಥಕ್ಷೇತ್ರಗಳ ಪ್ರಯಾಣವನ್ನೇ ಸಾಕು. ಯಾವಾಗ್ಲೂ ಪೇಜಿನ ಕೆಳಭಾಗದಲ್ಲಿ ತಾತ್ಪರ್ಯ ಇರುತ್ತೆ, ಪೇಜಿನ ಅಂದ್ರೆ ಒಂದು ಗೆರೆ ಹಾಕಿರ್ತಲ್ಲ, ಅದು ಶ್ಲೋಕಕ್ಕಿಂತ ಮೇಲ್ಭಾಗದಲ್ಲಿ ಅದೆಲ್ಲ ಭಾಷ್ಯ. ಅಂದ್ರೆ ಅಲ್ಲೇ ಅದಕ್ಕೆ ನಂಬರ್ ಹಾಕಿರ್ತಾರೆ. ಈಗ ನೋಡಿ, ಇಲ್ಲಿ 20ನೇ ನಂಬರ್ ಅಂತಿದೆ. ಕರ್ಮತು ತತ್ಸಾಧನಮೇವ, ಅಲ್ಲಿ ಮುಗೀತದು ಭಾಷ್ಯ. ಆದ್ರೆ ತಾತ್ಪರ್ಯ ಅದರ ಕೆಳಗಿದೆ.
ನೆಕ್ಸ್ಟ್ ತಾತ್ಪರ್ಯಕ್ಕೆ ಬಂದಾಗ ನಾವು ಅಲ್ಲಿಗೆ ಹೋಗ್ಬೇಕು. ಜ್ಞಾನೇನೇವ ಪರಂಪದಂ ಇದ್ದ ಹಾಗೆ ಬ್ರಹ್ಮಜ್ಞಾನೇನವಾ ಮುಕ್ತಿ ಪ್ರಯಾಗ ಮರಣೇನವಾ ಅಥವಾ ಜ್ಞಾನಂ ಸ್ನಾನ ಮಾತ್ರೇಣ ಗೋಮತ್ಯ ಕೃಷ್ಣ ಸನ್ನಿಧವು. ಇದು ಒಂದು ಮಾತು. ಇಂಥದ್ದು 1000 ಮಾತುಗಳು ಪುರಾಣಗಳಲ್ಲಿ. ತೀರ್ಥ ಸ್ನಾನದಿಂದ ಪುಣ್ಯ, ಇಂಥ ಕ್ಷೇತ್ರದಿಂದ ಮೋಕ್ಷ, ಕಾಶಿ ಮರಣಾನ್ಮುಕ್ತಿ ಇಂತಿದೆ. ಕಾಶಿಯಲ್ಲೇ ಮರಣ ಹೊಂದುವುದರಿಂದ ಮುಕ್ತಿ ಇದೆ ಅಂತ, ಅವಿಮುಕ್ತ ಕ್ಷೇತ್ರ ಅಂತ ಅದಕ್ಕೆ ಕರೀತಾರೆ. ಅಂದ್ರೆ ಎಲ್ಲರೂ ತೀರಿಕೊಂಡ್ರೆ ಅಲ್ಲಿ ಘಾಟಲ್ಲಿ ಅವರನ್ನ, ಅಂದ್ರೆ ಈ ಶರೀರದಿಂದ ಮೋಕ್ಷ. ಕಾಶಿ ಮರಣ ಅಂತಂದಾಗ ಈ ಶರೀರದ ದುರ್ದಶೆಯಿಂದ ಮೋಕ್ಷ ಹೊರತು ಸಂಸಾರದ ಚಕ್ರದಿಂದ ಮೋಕ್ಷ ಅಂತ ಆಗುವುದು ಅಷ್ಟು ಸುಲಭದಲ್ಲಾಗಿದ್ರೆ ಎಲ್ಲರೂ ಕೂಡ ಈ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತಿದ್ರು. ಎಲ್ಲರೂ ಅನಂತ ಅನರ್ಥಗಳನ್ನು ಮಾಡಿಕೊಂಡು ಅಲ್ಲಿ ಹೋಗಿ ಪ್ರಾಣ ಬಿಟ್ಬಿಡುವುದು ಅಂತ. ಹಾಗೆ ಬ್ರಹ್ಮಜ್ಞಾನದಿಂದ ಅವ್ರು ಹೇಳುವಾಗ ಅದು ಬ್ರಹ್ಮಜ್ಞಾನೇನ ವಾ ಮುಕ್ತಿ ಅಂತ. ಬ್ರಹ್ಮಜ್ಞಾನದಿಂದಲೂ ಮುಕ್ತಿ ಆಗ್ಬೋದು, ಪ್ರಯಾಗದಲ್ಲಿ ಸಾಯುವುದರಿಂದಲೂ ಮುಕ್ತಿ ಆಗ್ಬೋದು, ಕೃಷ್ಣನ ಸನ್ನಿಧಿಯಲ್ಲಿ, ಕೃಷ್ಣ ಅಂತ ಒಂದು ನದಿ ಇದೆ, ಆ ನದಿಯ ಸನ್ನಿಧಿಯಲ್ಲಿ ಗೋಮತಿಯಲ್ಲಿ ಮೀಯುವುದಿಂದಲೂ ಕೂಡ ಮೋಕ್ಷ ಆಗುತ್ತೆ ಅಂತೆಲ್ಲ ಹೇಳಿದ್ದೇನು ಅಂದ್ರೆ, ಮುಕ್ತಿ ಅಂದ್ರೆ ಪಾಪದಿಂದ ಮುಕ್ತಿ ಅಂತ. ಕಾಶಿ ಮರಣಾನ್ಮುಕ್ತಿ ಅಂದ್ರೆ ಎಷ್ಟು ಚಂದ. ಇದು ಒಂದು ಸ್ವಲ್ಪ ಸರಿಯಾಗಿ ಅರ್ಥ ಆಗಿಬಿಟ್ರೆ ಎಷ್ಟೋ ವಾಕ್ಯಗಳನ್ನು ಆಚಾರ್ಯರು ಈ ಮಾತಿನ ಮೂಲಕ ನಮಗೆ ಕೊಟ್ಟ ಪರಿಹಾರ ಉಂಟಲ್ಲ, ಪಾಪಾದಿ ಮುಕ್ತಿ ಅಂತ, ಅದು ಅದ್ಭುತ. ಅದು ಸ್ವಲ್ಪ ತಲೆಗೆ ಸರಿಯಾಗಿ ಹೋದ್ರೆ ಎಷ್ಟು ಲಕ್ಷಗಟ್ಲೆ ವಾಕ್ಯಗಳು ಕೆಲವೊಂದು ಸರ್ತಿ ನಮಗೆ ದಾರಿ ಕೆಡಿಸುವಂಥವುಗಳು ಬರ್ತವೆ. ಅಂಥ ಎಲ್ಲಾ ಮಾತುಗಳಿಗೂ ಕೂಡ ಇದೊಂದು ಶಬ್ದದಿಂದ ನಮ್ಮ ಸಮಸ್ಯೆಗಳೇ ಪರಿಹಾರ ಆಗೋಗುತ್ತೆ. ಪ್ರಯಾಗ ಮರಣದಿಂದ ಮುಕ್ತಿ, ಕೃಷ್ಣೆಯಲ್ಲಿ ಸ್ನಾನ ಮಾಡುವುದರಿಂದ ಮುಕ್ತಿ, ಅಥವಾ ಮಥುರೆಯಲ್ಲಿ ಪ್ರಾಣ ಬಿಡುವುದು, ಕೃಷ್ಣ ಸನ್ನಿಧಿ ಅಂದ್ರೆ ಹಾಗೂ ಇಟ್ಕೊಳ್ಬಹುದು, ಅಥವಾ ಕೃಷ್ಣ ನದಿಯ ಸನ್ನಿಧಿ, ದೇವರ ಎದುರುಗಡೆ ಎಲ್ಲಿಯೇ ಪ್ರಾಣ ಬಿಟ್ಟರು ಕೂಡ ಆತ ಮುಕ್ತಿಯನ್ನು ಪಡೆಯುತ್ತಾನೆ. ಅಂದ್ರೆ ಎಂಥ ಮುಕ್ತಿ? ಪಾಪದಿಂದ ಮುಕ್ತಿ ಅಂತ ಹೇಳಿದ್ದು. ಪಾಪದಿಂದ, ಅದಕ್ಕೆ ಆದಿ ಶಬ್ದದಿಂದ ಎಷ್ಟು ಇಟ್ಕೊಳ್ಬಹುದು, ಯಾವುದೋ ಪಾಪದ ಜೊತೆಗೆ ದೋಷ, ದುಷ್ಕರ್ಮ, ಪ್ರಾರಬ್ಧವೋ ಅಥವಾ ಇನ್ನೇನೋ ಒಂದು ಅನರ್ಥ ಸಂಗತಿಯೋ, ಇದೆಲ್ಲವನ್ನು ಕೂಡ ಕಳಚಿಕೊಂಡು ಆತ ಸಮಸ್ಯೆಯಿಂದ ಪಾರಾಗ್ತಾನೆ ಅನ್ನೋದನ್ನ ಈ ಮಾತಿನ ಮೂಲಕ ಹೇಳಿದ್ರು. ಅಂದ್ರೆ ಏನಾಯ್ತು, ಈಗ ಕುರುಡನ ಮೇಲೆ ಕುಂಟ ಕೂತ್ರೆ ಸ್ವಲ್ಪ ದೂರ ಹೋಗ್ಬೋದು, ಆದ್ರೆ ಕುಂಟನ ಮೇಲೆ ಕುರುಡ ಕೂತ್ರೆ ಎಲ್ಲಿಗೂ ಹೋಗ್ಲಿಕ್ಕಾಗಲ್ಲ. ಯಾಕೆಂದ್ರೆ ಹೋಗ್ಬೇಕಾದ ಕುಂಟನೆ, ಅಂದ್ರೆ ಹೋಗ್ಬೇಕಾದ ವ್ಯವಸ್ಥೆಯಲ್ಲೇ ಕುಂಟನನ್ನ ನೀವು ಜೋಡಿಸಿದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗ್ಲಿಕ್ಕೆ ಅನುಕೂಲ ಇರುವವನು ಕಣ್ಕಾಣದವ, ಕುಂಟನಿಗೆ ಕಣ್ಕಾಣುತ್ತೆ ಆದ್ರೆ ಹೋಗ್ಲಿಕ್ಕೆ ಅನುಕೂಲ ಇಲ್ಲ. ಅಂದ್ರೆ ಜ್ಞಾನ ಮತ್ತು ಕರ್ಮ ಕುರುಡನ ಮೇಲೆ ಕುಂಟ ಕೂತ ಹಾಗೆ ಅಂತ ಮೇಲ್ನೋಟಕ್ಕೆ, ಅಂದ್ರೆ ಪ್ರತ್ಯೇಕವಾಗಿ ಅದು ಒಂದೇ ಸಮರ್ಥವಾಗಿ ಗುರಿಯನ್ನು ಮುಟ್ಟುವುದಿಲ್ಲ ಅನ್ನುವರ್ಥದಲ್ಲಿ ಸುಮ್ಮನೆ ಉದಾಹರಣೆ ಅಷ್ಟೇ ಇದು. ಇದರ ಪಾರಮಾರ್ಥಿಕ ಅಂಶವನ್ನ ತೆಗೆದುಕೊಳ್ಬಾರದು. ಅದರಲ್ಲಿ ಕುಂಟತನ ಇದೆ ಹಾಗಲ್ಲ, ಹೋಗುದಿಲ್ಲ ಅದು ಎರಡು ಒಟ್ಟಿಗೆ. ಅಂಥ ಒಳ್ಳೆಯ ಮಿತ್ರರು ಅಶ್ವಿ ದೇವತೆಗಳಿದ್ದ ಹಾಗೆ ಜ್ಞಾನ ಮತ್ತು ಕರ್ಮ ಎರಡೂ ಪರಸ್ಪರ ಸಹಕಾರಿಗಳು ಹೊರತು ಒಂದರಿಂದಲೇನೆ ಎಲ್ಲ ಸಿದ್ಧಿ ಆಗುದಿಲ್ಲ. ಇನ್ನೂ ಒಂದು ಅಂಶವನ್ನ ಈ ಶ್ಲೋಕಕ್ಕೆ ಬಿಡಿಸಿ ಹೇಳಿದ್ರು. ಸ್ನಾನದಿಂದಲೇ ಮುಕ್ತಿ, ಕಾಶಿ ಮರಣದಿಂದ ಮುಕ್ತಿ, ಅಥವಾ ಇನ್ನೇನೇನೋ ಮುಕ್ತಿ ಹೇಳಿದ್ರೆ ಸ್ತುತಿಪರತ. ಅಲ್ಲಿ ನಾವು ಸೇವೆ ಮಾಡುವುದು ಅಷ್ಟು ಪ್ರಧಾನವಾದದ್ದು, ಅದಕ್ಕೆ ಮಹತ್ವ ಇದೆ. ಅದು ಅಕಾರಣವಾಗಿ ಸುಮ್ಮನೆ ಸಿಗುವ ಯೋಗ ಅಲ್ಲ. ತುಂಬಾ ಪುಣ್ಯ ಮಾಡಿದ್ರೆ ಮಾತ್ರ ಅಂತಹ ಜಾಗಗಳಲ್ಲಿ ನಮಗೆ ಸ್ವಲ್ಪ ದಿನ ಕಾಲ ಕಳೆಯುವ, ಅಲ್ಲಿಯ ಗಾಳಿಯನ್ನು ಕುಡಿಯುವ, ಅಲ್ಲಿಯ ಸಜ್ಜನರ ಜೊತೆಗಿನ ಒಡನಾಟ ನಡೆಸುವಂತಹ ಭಾಗ್ಯ ದೊರಕೀತು ಅಂತನ್ನೋದನ್ನ ಹೇಳಲಿಕ್ಕೋಸ್ಕರ ಅಷ್ಟು ಎತ್ತರದ ಮಾತುಗಳನ್ನು ಕೆಲವೊಮ್ಮೆ ಆಡ್ತೇವೆ. ಆದರೆ ಬ್ರಹ್ಮಜ್ಞಾನ ಅನ್ನೋದು ಅದು ಯಥಾವತ್ತಾಗಿ ಬ್ರಹ್ಮಜ್ಞಾನೇನ ವಾ ಮುಕ್ತಿ, ಬ್ರಹ್ಮಜ್ಞಾನೇನ ವಾ ಅಂದ್ರೆ ಬ್ರಹ್ಮಜ್ಞಾನೇನೈವ ಮುಕ್ತಿ ಅಂತ ಅರ್ಥ. ಅದು ತತ್ರಾಪಿ ಕುತ್ರಚಿತ್ ಬ್ರಹ್ಮಜ್ಞಾನ ಸಾಧನತ್ವಂ ಏವ ಉಚ್ಯತೆ, ಅನ್ಯಥಾ ಮುಕ್ತಿಂ ನಿಷಿಧ್ಯತೆ. ಹಾಗಾದ್ರೆ ಮುಕ್ತಿ ಅಂತ ಸುಮ್ನೆ ನಮ್ಮನ್ನ ಪ್ಯಾಂಪರ್ ಮಾಡ್ಲಿಕ್ಕೆ ಹೀಗೆಲ್ಲ ಹೇಳುದಾ? ಈಗ ಹೇಳ್ಬೋದಾ? ನಾವು ವೇದವ್ಯಾಸರ ಮಾತು ಅಂತ ತುಂಬಾ ಪ್ರಮಾಣ ಅಂತ ಅನ್ಕೊಂಡು ಬಂದು ಕೇಳಿದ್ರೆ, ನೀವು ನೋಡಿದ್ರೆ ಇಲ್ಲಿ ಮುಕ್ತಿ ಅನ್ನೋದಕ್ಕೆ ಮುಕ್ತಿ ಅಂತ ಅರ್ಥ ಅಲ್ಲ.
ಇದಕ್ಕೆ ಸುಮ್ಮನೆ ಅದನ್ನ ಹೊಗಳಿಕೆ ಹೇಳಿದ್ದು ಅಂತ ಹೀಗೆ ಹೇಳಿದ್ರೆ, ಹಾಗಾದ್ರೆ ಯಾವುದು ಹೊಗಳಿಕೆ, ಯಾವುದು ಸುಮ್ಮನೆ ನಮ್ಮನ್ನ ಆ ಪ್ರವೃತ್ತಿಯಲ್ಲಿ ತೊಡಗಿಸ್ಲಿಕ್ಕೋಸ್ಕರ ನಿಮ್ಗೆ ಇಷ್ಟ ಆದ ಹಾಗೆ ಕಾರ್ಪೊರೇಟ್ ಸ್ಟೈಲಲ್ಲಿ ಹೊಗಳಿ ಎತ್ತರಕ್ಕೆ ಮಾಡಿ ನಮ್ಮ ಕಂಪನಿ ಬೆಳೆಸ್ಕೊಳ್ಬೇಕು ಅಂತ ಸುಮ್ಮನೆ ಉದೋ ಅಂತ ಅನ್ನೋದಾ ಅಂದ್ರೆ? ಅದಕ್ಕೆ ಹೇಳಿದ್ರು ತತ್ರಾಪಿ, ಅಲ್ಲಿಯೂ ಕೂಡ ಹೇಗೋ ಅಂದ್ರೆ ಹಂತ ಹಂತವಾಗಿ ಅದೇ ಸ್ಟೆಪ್ಪಿನಿಂದಲ್ಲ, ಆ ಸ್ಟೆಪ್ಪು ಮುಂದೆ ಬ್ರಹ್ಮಜ್ಞಾನದ ಸಾಧನೆಗೆ ಕಾರಣವೇ ಆಗತ್ತೆ. ಆದ್ರಿಂದಾಗಿ ಅದು ಮುಕ್ತಿಯ ಪೂರ್ವದ ಮೆಟ್ಟಿಲು ಅನ್ನೋ ಉದ್ದೇಶದಿಂದ ಮುಕ್ತಿ ಅನ್ನುವ ಶಬ್ದದ ಜೊತೆಗೇನೆ ಅದರ ಪ್ರಯೋಗ ಮಾಡಿದ್ದು. ಇದರಿಂದ ಕ್ರಮವಾಗಿ ಮುಕ್ತಿ ಆಗುತ್ತೆ. ಮುಂದೆ ಇದರಿಂದ ಬಿಡುಗಡೆಯ ದಾರಿಯನ್ನು ಪಡೆಯುವುದು ಸಾಧ್ಯವಾಗುತ್ತೆ. ಯಾಕೆಂದ್ರೆ ಅನ್ಯಥಾ ಮುಕ್ತಿಂ ನಿಷಿದ್ಧತೆ, ಅದು ಬ್ರಹ್ಮಜ್ಞಾನಕ್ಕೆ ಸಾಧನ ಆಗ್ಲಿಲ್ಲ ಅಂದ್ರೆ ಅದನ್ನು ನಿರಾಕರಣೆ ಮಾಡ್ತಾರೆ. ಬ್ರಹ್ಮಜ್ಞಾನಂ ವಿನಾ ಮುಕ್ತಿ ಕಥಂಚಿದಪೀಷ್ಯತೆ ನ ಕಥಂಚಿದಪೀಷ್ಯತೆ ಪ್ರಯಾಗಾದೇ ಸ್ತುಯಾ ಮುಕ್ತಿ ಜ್ಞಾನೋಪಾಯತ್ವಮೇವ ಹಿ. ಎಷ್ಟು ಚಂದದ ಮಾತು. ಬ್ರಹ್ಮಜ್ಞಾನ ಇಲ್ಲದ್ರೆ ಮುಕ್ತಿ ಇಲ್ಲ. ನ ಕಥಂಚಿದಪಿ ಇಷ್ಯತೆ, ಬ್ರಹ್ಮಜ್ಞಾನಂ ವಿನಾ ನ ಕಥಂಚಿದಪಿ ಮುಕ್ತಿ ಇಷ್ಯತೆ. ಹೇಗ್ ಮಾಡಿದ್ರು ಬ್ರಹ್ಮಜ್ಞಾನ ಇಲ್ಲದೆ ಮೋಕ್ಷ ಆಗ್ಲಿಕ್ಕೆ ಸಾಲ. ಮತ್ತೆ ಪ್ರಯಾಗ ಮರಣಾನ್ಮುಕ್ತಿ ಅಂದ್ರೆ ಏನು? ಕಾಶಿ ಮರಣಾನ್ಮುಕ್ತಿ ಅಂದ್ರೆ ಏನು? ಪ್ರಯಾಗದೇಸ್ತು ಯಾ ಮುಕ್ತಿ ಜ್ಞಾನೋಪಾಯತ್ವಮೇವತು. ಪ್ರಯಾಗದಲ್ಲಿ ನಾವು ಸ್ವಲ್ಪ ದಿವಸ ಕಾಲ ಕಳೆದು ಅಲ್ಲಿಯ ಜನರ ಜೊತೆಗೆ ಬೆರೆತು ಆ ಪ್ರಾಮಾಣಿಕವಾದಂತಹ ಭಗವತ್ ತತ್ವಜ್ಞಾನದ ಹೊನಲನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ನಿಂದ್ರೆ, ಪಡಿಬೇಕು ಅಂತ ಆಸೆ ಪಟ್ಟು ಅಲ್ಲಿ ಓಡಾಡಿದ್ರೆ, ಅದು ಮನಸ್ಸು ಶುದ್ಧಿಯಾಗಿ ಶುದ್ಧ ಮನಸ್ಸಿಗೆ ಜ್ಞಾನ ಮೂಡಿ, ಆ ಜ್ಞಾನದಿಂದ, ಜ್ಞಾನದ ಉಪಾಯದಿಂದ ಉತ್ತಮವಾದ ಗತಿಯನ್ನು ಅವನು ಪಡಿಲಿಕ್ಕೆ ಸಾಧನ ಆಗುತ್ತೆ. ಅದು ಮುಕ್ತಿ ಸಾಧನ ಅನ್ನುವ ಅರ್ಥದಲ್ಲಿ ಜ್ಞಾನೋಪಾಯ ಅನ್ನುವುದು ಅದರ ಫಲ. ಅದರಿಂದಾಗಿ ಸುಳ್ಳಲ್ಲ, ಮುಕ್ತಿ ಆಗತ್ತೆ ಅಂತ ಹೇಳಿದ್ದು ಸತ್ಯವೇ. ಅದು ಸುಮ್ಮನೆ ಕಾಟಾಚಾರಕ್ಕೆ ಅರ್ಥವಾದ ಅಂತ ಸುಮ್ಮನೆ ಇಲ್ಲದ್ದೆಲ್ಲ ಹೊಗಳಿ ಸುಮ್ಮನೆ ಆಸೆ ಹುಟ್ಟಿಸಿದ ಮಾತುಗಳಲ್ಲ. ನಚ ತೀರ್ಥಸ್ತುತಿ ವಾಕ್ಯಾನಿ ತತ್ಪ್ರಸ್ತಾವೇ ಅಪ್ಯುಕ್ತಂ ಜ್ಞಾನ ನಿಯಮಂ ಘ್ನಂತಿ. ಮುಕ್ತಿಗೆ ನೆರವಾಗ್ತವೆ ಅನ್ನೋದು ಹೇಗೆ ಸತ್ಯವೋ ಹಾಗೆಯೇ ನಚ ತೀರ್ಥಸ್ತುತಿ ವಾಕ್ಯಾನಿ, ತೀರ್ಥದ ಹೊಗಳಿಕೆಯನ್ನು ಹೇಳುವ ಮಾತುಗಳು ತತ್ ಪ್ರಸ್ತಾವೇಪಿ, ಅದು ತುಂಬ ಕಡೆ ಮತ್ತೆ ಮತ್ತೆ ಒತ್ತು ಕೊಟ್ಟು ಮಾತುಗಳಾಗಿ ಬಂದರೂ ಕೂಡ ಜ್ಞಾನ ನಿಯಮಂನ ಘ್ನಂತಿ. ಜ್ಞಾನ ಇಲ್ಲದೆ ತೀರ್ಥಕ್ಷೇತ್ರದಿಂದ ಮೋಕ್ಷ ಅಂತ ಯಾವತ್ತಿಗೂ ಹೇಳಲ್ಲ. ಬಹಳ ಒಳ್ಳೆಯ ಮಾತು. ಬಹಳ ಜನಕ್ಕೆ ಏನೇನೋ ಕಲ್ಪನೆಗಳಿವೆ. ಹೀಗೆ ಮಾಡಿದ್ರೇನೆ ಮೋಕ್ಷ ಆಗ್ಬಿಡುತ್ತೆ, ಹಾಗೆ ಮಾಡಿದ್ರೆ ಮೋಕ್ಷ, ನನಗೆ ಜ್ಞಾನನೇ ಬೇಡ, ನನಗೆ ಸುಮ್ಮನೆ ದೇವರು ಮುಕ್ತಿ ಕೊಟ್ಟು ಬಿಡ್ಲಿ, ನನಗೆ ಆನಂದವಾಗಿ ನಾನು ಮೋಕ್ಷಕ್ಕೆ ಹೋಗ್ಬಿಡ್ತೇನೆ, ಹೇಗೂ ನಾನು ಭಕ್ತಿ ಮಾಡ್ತೇನೆ ಸಾಕು, ನನಗೆ ಈ ತಲೆ ಬಿಸಿ ಅಂದ್ರೆ ಜ್ಞಾನದಲ್ಲಿ ಮಟ್ಟ ಇದೆ. ಖಂಡಿತ ಎಲ್ಲರಿಗೂ ಸಮಗ್ರ ಶಾಸ್ತ್ರದ ಎಲ್ಲಾ ಮುಖಗಳ ಪರಿಚಯ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ. ಅವನಿಗೆ ಅವನ ಜೀವದ ಜೊತೆಗೆ ಪರಮಾತ್ಮನ ಸಂಬಂಧ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಿರುವ ಜ್ಞಾನದ ನಿಯಮ ಇದ್ದೇ ಇದೆ. ನಂಗೆ ಸುಲಭದಲ್ಲಿ ಜ್ಞಾನ ಬರಲಿ, ನನಗೆ ಯಾವುದೇ ಇಷ್ಟೆಲ್ಲ ಕಷ್ಟಪಡ್ಲಿಕ್ಕೆ ತಾಳ್ಮೆ ಇಲ್ಲ, ನನಗೆ ಏನಾದ್ರೂ ಬೇರೆ ತರ ಹೇಳಿ ನನಗೆ ಬಿಡಿಸಿ ಸುಲಭದಲ್ಲಿ ಜ್ಞಾನ ಪಡ್ಕೊಳ್ಳಿಕ್ಕೆ ನಾನು ಟೈಮ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಅಥವಾ ನನ್ನ ಹತ್ರ ಅಷ್ಟು ಬುದ್ಧಿವಂತಿಕೆ ಇಲ್ಲ ಅಂತ ನಾನೇ ಭಾವಿಸಿ ಬೇರೆ ಏನಾದ್ರೂ ದಾರಿ ಇದೆಯಾ ಕೇಳಿದ್ರೆ, ಜ್ಞಾನ ನಿಯಮವನ್ನು ಯಾರೂ ಮೀರ್ಲಿಕ್ಕಾಗಲ್ಲ. ಎಲ್ಲರಿಗೂ ಸಂಬಂಧಪಡುತ್ತೆ ಜ್ಞಾನ. ಅದರಿಂದಾಗಿ ಜ್ಞಾನಪರತ್ವ ಅನ್ನುವುದು ಪ್ರತಿಯೊಬ್ಬನಿಗೂ ಅನಿವಾರ್ಯ. ಜ್ಞಾನ ಅನ್ನೋದು ಪ್ರತಿಯೊಬ್ಬನನ್ನೂ ಮುಂದಿನ ಹೆಜ್ಜೆ ಕರ್ಕೊಂಡು ಹೋಗ್ಲಿಕ್ಕೆ ಬೇಕೇ ಬೇಕು ಅನ್ನೋದು ಇಷ್ಟು ನಿಯಮ. ಇದನ್ನು ಯಾರು ಮರಿಬಾರದು, ಯಾವತ್ತೂ ಮರಿಬಾರದು. ಯಾಕೆಂದ್ರೆ ತತ್ವಜ್ಞಾನವಿಲ್ಲದೆ ಎಲ್ಲದರ ಬೇಸದು. ನಾನು ಭಕ್ತಿ ಮಾಡ್ತೇನೆ ಬೇಕಾದಷ್ಟು, ನಾನು ತುಂಬಾ ದೇವರಿಗೆ ಮನೆಗೆ ಪ್ರತಿಮೆಯನ್ನ ತಂದು ಅದಕ್ಕೆ ಬೆಣ್ಣೆ ತಿನ್ನಿಸಿ ಅದಕ್ಕೆ ಡ್ರೆಸ್ಸು ಹಾಕಿ ಅದನ್ನ ತೊಟ್ಟಿಲಲ್ಲಿ ತೂಗಿ ಬೇಕಾದಷ್ಟು ಹಾಡುಗಳನ್ನ ಹಾಡಿ
ಆ ಏನೇನೋ ಇದರಿಂದನೇ ಮೋಕ್ಷ ಆಗ್ಬಿಡುತ್ತೆ ಅಂತ. ಕೊನೆಗೆ ಭಾಗವತದ ಪುಸ್ತಕ ಹಿಡ್ಕೊಂಡು ದೇವಸ್ಥಾನ ಸುತ್ತ ತಿರುಗ್ಬಿಡುದು. ಅಲ್ಲಿಗೆ ನನ್ನ ಭಕ್ತಿ ದೇವರು ಮೋಕ್ಷ ಕೊಡ್ಲಿಕ್ಕೆ ಬೇಕಾದ ಕಾರ್ಡ್ ಟಿಕೆಟ್ ನನ್ನ ಹತ್ರ ಸಿದ್ಧ ಆಯ್ತು ಅಂತ ಅನ್ಕೊಂಡ್ರೆ ಇಲ್ಲ ಅಂದ್ರು. ಅದು ಜ್ಞಾನ ಪಡಿಲಿಕ್ಕೆ ಬೇಕಾದ ಪೂರ್ವ ಮಾರ್ಗ ಆಗುತ್ತೆ. ಅದರ ಅಭಿಪ್ರಾಯ ಶರಣಾಗತಿ ಅಂತ. ಅದರ ಅಭಿಪ್ರಾಯ ನಂಗೆ ತಿಳ್ಕೊಳ್ಳಿಕ್ಕೆ ಬಯಕೆ ಇದೆ, ನನ್ನನ್ನ ಅರಿವಿನ ದಾರಿಯಲ್ಲಿ ಕರೆದೊಯ್ಯು ಅಂತ ಬೇಡಿಕೊಳ್ಳುವ ನೀವು ಆಗತ್ತೆ. ತೀರ್ಥಕ್ಷೇತ್ರದಲ್ಲಿ ಹೋಗಿ ಮುಳುಗಿ ಬಂದೆ, ಯಾವುದ್ಯಾವುದು ಕಠಿಣವಾದ ವ್ರತವನ್ನ ಮಾಡದೆ, ಯಾವುದ್ಯಾವುದು ಪಾರಾಯಣ ಮಾಡಿಬಿಟ್ಟೆ. ನಾನು ಎಲ್ಲ ಪಾರಾಯಣ ಮಾಡ್ತೇನೆ, ಅಯ್ಯೋ ನಾನು ವಿಷ್ಣು ಸಹಸ್ರನಾಮ ದಿನಕ್ಕೆ 15 ಸಲ ಹೇಳ್ತೇನೆ. ಆಯ್ತು, ಹೇಳಿದ ಸಂತೋಷ, ಹೇಳಿದ್ದಕ್ಕೆ ಖಂಡಿತ ಒಳ್ಳೆ ಫಲ ಇದೆ. ಆದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವ ನಾಮದ ಯಥಾವತ್ತಾದ ಕನಿಷ್ಠ ಒಂದೊಂದು ಅರ್ಥ ಆದ್ರೂ ಕೂಡ ಹೇಳುವಾಗ ಮನಸ್ಸಿಗೆ ಬಂದ್ರೆ ಆಗ ಅದು ಬಿಡುಗಡೆಯ ದಾರಿಗೆ ಕಾರಣ ಆಗುತ್ತೆ. ಆದ್ರಿಂದಾಗಿ ಜ್ಞಾನ ಎಷ್ಟು ಚಂದ ಮಾತು. ನಚ ತೀರ್ಥ ಸ್ತುತ್ಯಾದಿ ವಾಕ್ಯಾನಿ ತತ್ ಪ್ರಸ್ತಾವೇಪ್ಯುಕ್ತಂ ಜ್ಞಾನ ನಿಯಮಂ ಘ್ನಂತಿ. ಜ್ಞಾನ ನಿಯಮಂ ನ ಕದಾಚಿದಪಿ ಘ್ನಂತಿ. ಈ ಎಷ್ಟೇ ಸ್ತುತಿಪರವಾದ ವಾಕ್ಯಗಳಿರ್ಲಿ, ಜ್ಞಾನ ಬೇಡ, ಅಗತ್ಯ ಇಲ್ಲ, ನಿಮ್ಮನ್ನು ಹಾಗೆ ಮೋಕ್ಷ ಕರ್ಕೊಂಡು ಹೋಗ್ತೇನೆ ಅನ್ನುವ ಮಾತನ್ನ ಖಂಡಿತ ಹೇಳಲ್ಲ. ಯಥಾ ಕಂಚಿತ್ ದಕ್ಷಂ ನೃತ್ಯಂ ಪ್ರತ್ಯುಕ್ತಾನಿ ಅಯಮೇವ ಹಿ ರಾಜ ಕಿಂ ರಾಜ್ಞ ಇತ್ಯಾದೀನಿ ಯಥಾ ಭಗವಾನ್. ಯಾರೋ ಒಬ್ಬ ಜಾಣನಾದ ಭೃತ್ಯನನ್ನ ಕುರಿತು ಆಡಿದ. ರಾಜನಂದ್ರೆ ಇವನೇ, ಈ ಬೇರೆ ರಾಜರಿಂದ ಏನು ಅಂತ ಒಬ್ಬ ಮಾತು ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಅದರ ಅಭಿಪ್ರಾಯ ಈಗ ಈ ರಾಜನಿಂದ ಬೇಕಾದಷ್ಟು ಕೆಲಸ ಆಗುತ್ತೆ ಅಂತ ಅಷ್ಟೇ ಅರ್ಥ ಹೊರತು ಅದು ಬೇರೆ ರಾಜರೇ ಇಲ್ಲ, ಇವನ ಕಾಲದಲ್ಲಿ ಇಲ್ಲದೆ ಇರ್ಬೋದು ಕೆಲವೊಮ್ಮೆ, ಅಥವಾ ಇವನಿಗಿಂತ ಪೂರ್ವದಲ್ಲಿ ಯಾರು ಇರ್ಲಿಲ್ಲ ಅನ್ನೋದು ಅದರ ಅರ್ಥ ಅಲ್ಲ. ಅಯಮೇವ ಹಿ ರಾಜ ಕಿಂ ರಾಜ್ಞ, ಇನ್ನು ಅನೇಕ ಬೇರೆ ರಾಜರಿಂದ ಏನಾಗಬೇಕಾಗತ್ತೆ ಅಂತ ಹೇಳಿದ ಮಾತು ತತ್ಕಾಲದ ಆ ವ್ಯಕ್ತಿಯ ದಾರ್ಢ್ಯವನ್ನ, ದಕ್ಷತೆಯನ್ನ ಅದು ಎತ್ತಿ ಹೇಳ್ತಾ ಇದೆ ಹೊರತು ಅವನು ರಾಜ ಅಲ್ವೇ ಅಲ್ಲ, ಅವನು ಭೃತ್ಯ. ಅವನು ಇವನೇ ರಾಜ ಆಗ್ಬೇಕಿತ್ತು ಅನ್ನೋ ತರದಲ್ಲಿ ಇಂಥವನು ರಾಜನಾಗಿರ್ಬೇಕು, ಈ ಗುಣ ರಾಜನಿಗೆ ಯಾಕೆ ಹೊಳಿತಾ ಇಲ್ಲ, ಈ ಗುಣದಿಂದ ಯಾಕೆ ಅವನು ಮೆರಿತಾ ಇಲ್ಲ ಅನ್ನೋದು ಒಂದು ಸ್ಫೂರ್ತಿದಾಯಕವಾದ ಮಾತು ಹೊರತು ಅವನು ರಾಜ ಅಲ್ಲ. ಯಾನಿ ತೀರ್ಥಾದಿ ವಾಕ್ಯಾನಿ ಕರ್ಮಾದಿ ವಿಷಯಾಣಿ ಚ ಸ್ಥಾವಕಾನ್ಯೇವ ತಾನಿ ಸ್ಯುಹು ಅಜ್ಞಾನ ಮೋಹಕಾನಿವ ಭವೇನ್ ಮೋಕ್ಷಸ್ತು ಮದೃಷ್ಟೇಹೇ ನಾನ್ಯತಸ್ತು ಕಥಂಚನ. ಮತ್ತೆ ಸ್ವತಃ ದೇವರದ್ದೇ ಮಾತು, ನಾರದೀಯ ಪುರಾಣದಲ್ಲಿ ಬಂದ ಮಾತು. ತೀರ್ಥಾದಿ ವಾಕ್ಯಾನಿ, ಯಾವುದು ಕರ್ಮಾದಿ ವಿಷಯಾಣಿ, ಇಂಥ ಯಾಗ ಮಾಡುವುದ್ರಿಂದಲೇ ಮೋಕ್ಷ ಆಗ್ಬಿಡುತ್ತೆ, ಇಂಥ ಕರ್ತವ್ಯ ನಿರ್ವಹಿಸುವುದರಿಂದಲೇ ಅವನಿಗೆ ಬಿಡುಗಡೆ ಆಗ್ಬಿಡುತ್ತೆ, ಅವನು ಮತ್ತೇನ್ ಮಾಡುದು ಬೇಡ. ಅಲ್ಲಿ ಹಿಂದೆ ಬರ್ಲಿಲ್ವಾ ಬ್ರಹ್ಮಜ್ಞಾನಿನ ವಾ ಮುಕ್ತಿ ಅಂತ? ಬ್ರಹ್ಮಜ್ಞಾನದಿಂದಲೂ ಬರುತ್ತೆ, ಪ್ರಯಾಗಮರಣದಿಂದಲೂ ಬರುತ್ತೆ, ಕೇವಲ ಗೋಮತಿಯಲ್ಲಿ ಸ್ನಾನ ಮಾಡಿದ್ರೆ ಬಂದ್ಬಿಡುತ್ತೆ ಅಂತ ಹೀಗೆಲ್ಲ ಬಹಳ ಒತ್ತು ಕೊಟ್ಟ ಮಾತು. ಈಗ ಕೆಲವೊಂದ್ಸರ್ತಿ ಗಯಾದಲ್ಲಿ ಶ್ರಾದ್ದ ಮಾಡಿದ್ರೆ ಅವನಿಗೆ ಮೋಕ್ಷ ಆಗ್ಬಿಡುತ್ತೆ, ಮತ್ತೆ ಅವನು ಎಂತದು ಮಾಡುದು ಬೇಡ ಅಂತ. ಬಹಳ ಚಂದದ ಮಾತು. ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕಾದುದು ಪಾಪದಿಂದ ಮುಕ್ತಿ ಹೊರತು ಅವನ ಕರ್ಮದ ಬಂಧನದಿಂದ ತಕ್ಷಣದಲ್ಲಿ ಈಗ ಒದ್ದಾಡ್ತಾ ಇರುವ ಸ್ಥಿತಿ ಏನೋ ಇರುತ್ತೆ, ಮುಂದಿನ ಜನ್ಮಕ್ಕೆ ಹೋಗ್ಲಿಕ್ಕೆ ಅಡೆ ತಡೆ ಏನೋ ಇರುತ್ತೆ, ಅವನ ಯಾವುದೋ ಒಂದು ಪೂರ್ವ ಅರ್ಜಿತವಾದ ಕರ್ಮ ಪೂರೈಸದೆ ಅವನು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಆಗ್ತಾ ಇರಲ್ಲ. ಅಂತಹ ಬಂಧಕ ಶಕ್ತಿಯಿಂದ ಆತನನ್ನು ಬಿಡುಗಡೆ ಮಾಡುತ್ತೆ ಅಂತ ಅರ್ಥ ಹೊರತು ಶಾಶ್ವತವಾದ ಮೋಕ್ಷಕ್ಕೆ ಅದು ಕಾರಣ ಅಲ್ಲ. ಕರ್ಮಾದಿ ವಿಷಯಕವಾದ ತೀರ್ಥಾದಿ ವಾಕ್ಯಗಳು, ಕರ್ಮ ವಾಕ್ಯಗಳು ಏನೇ ಇದ್ರೂ ಕೂಡ ಸ್ಥಾವಕಾನ್ಯೇವ, ಸ್ತುತಿಪರವಾದವುಗಳು ಮಾತ್ರ. ಯಾಕೆ ಇನ್ನು ಒಂದಿರುತ್ತೆ, ಅಜ್ಞಾನ ಮೋಹಕಾನಿವ. ಕೆಲವರಿಗೆ ಜ್ಞಾನ ಅಂದ್ರೆ ಆಗಲ್ಲ, ಆದ್ರೆ ಮೋಕ್ಷದ ಬಗ್ಗೆ ಭಾರಿ ಆಸಕ್ತಿ ಇರುತ್ತೆ. ಭಗವಂತನನ್ನು ಇಷ್ಟಪಡಲ್ಲ, ಅವನ ಕಾರ್ಯಭಾರಗಳನ್ನು ಒಪ್ಪಲ್ಲ, ಆದ್ರೆ ಹಠಕ್ಕೆ ಬಿದ್ದು ಮೋಕ್ಷ ಆಗ್ಬೇಕು, ಸುಖ ಪಡ್ಬೇಕು ಅಂತ ದೇಹ ದಂಡನೆ ಮಾಡ್ತಾರೆ, ಮನಸ್ಸನ್ನು ದಂಡನೆ ಮಾಡ್ತಾರೆ. ಅಂತ ದಂಡನೆಯ ಹಿನ್ನೆಲೆಯಲ್ಲಿ ನನಗೆ ಮೋಕ್ಷ ಆಗಿಬಿಡುತ್ತೆ ಅಂತ ಬಯಸುವ ಅಜ್ಞಾನಿಗಳಿಗೆ
ಮೋಹಕವಾದ ಮಾತುಗಳಾಗಿ ಇಂಥ ಕಾಶಿ ಮರಣದಿಂದಲೇ ಮುಕ್ತಿ, ಏಕಾದಶಿ ತೀರ್ಕೊಂಡ್ರೆ ಉತ್ತಮ ಗತಿ ಅಂತ ಹೇಳಿದ ದಿವಸ ಏಕಾದಶಿ ದಿವಸ ಆತ್ಮಹತ್ಯೆ ಮಾಡಿಕೊಂಡ್ರೆ ಏನು ಉಪಯೋಗ ಇಲ್ಲ, ಅದು ಹುಚ್ಚಾಗತ್ತೆ. ಇನ್ನು ಮೊದಲು ಸ್ವಲ್ಪ ಹುಚ್ಚಿತ್ತು, ಈಗ ಹೆಚ್ಚು ಹುಚ್ಚಾಯಿತು ಅಂತ. ಅದು ಯಾವುದು ಅವನ ಜೀವನಕ್ಕೆ ಎತ್ತರಕ್ಕೆ ಬರಲಿಕ್ಕೆ ಕಾರಣವಾಗುವುದಿಲ್ಲ. ಭಗವಂತನದ್ದೇ ಮಾತು, ಭವೇನ್ ಮೋಕ್ಷಸ್ತು ಮದೃಷ್ಟೇ. ನಾನು ಅವನ ಜ್ಞಾನದ ಕಣ್ಣಿಗೆ ಗೋಚರನಾದಾಗಲೇ, ಅಂದ್ರೆ ಜ್ಞಾನದ ಕಣ್ಣು ತೆರೆದಿದ್ರೆ ಮಾತ್ರ ಮೋಕ್ಷ ಆಗುವುದು ಸಾಧ್ಯ. ನಾಣ್ಯತಸ್ತು ಕಥಂಚನ, ಇನ್ನು ಬೇರೆ ಯಾವುದೇ ದಾರಿಯಿಂದಲೂ ಕೂಡ ನಾನು ಅವರಿಗೆ ಸಿಗಲ್ಲ, ನಾನು ಅವರನ್ನ ಹತ್ತಿರಕ್ಕೆ ಸೇರಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದರಿಂದಾಗಿ ಅಪರೋಕ್ಷ ಜ್ಞಾನದಿಂದಲೇನೆ ಬಿಡುಗಡೆ. ಭಗವಂತನ ದರ್ಶನ ಆಗುವುದು ಹೇಗೆ? ಅವನು ಏನು, ಅವನ ಜ್ಞಾನ ಅಥವಾ ಅವನ ಸಾಮರ್ಥ್ಯ, ಅವನ ರೂಪಗಳು, ಅದರಲ್ಲಿ ವ್ಯತ್ಯಾಸ ಇಲ್ಲದಿರುವಿಕೆ. ನೂರಾರು ಚಿಂತನೆಗಳಿವೆ. ಅವನಿಗೂ ಅವನ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಅವನು ಎಲ್ಲಾ ಕಾಲದಲ್ಲೂ ಇರ್ತಾನೆ. ಅಯ್ಯೋ, ಅವತಾರ ಸಮಾಪ್ತಿ ಮಾಡಿಬಿಟ್ಟ, ಪಾಪ ದೇವರ ರೂಪ ಈಗ ಇಲ್ಲ, ಏನ್ ಮಾಡೋದು ಅವನಿಗೆ? ಅಥವಾ ಜಗತ್ನಲ್ಲಿ ಇಷ್ಟೆಲ್ಲವಷ್ಟು ಸೃಷ್ಟಿ ಮಾಡಿದಾನೆ, ಆದ್ರೆ ಅವನಿಗೆ ಆಕಾರ ಇಲ್ಲ. ಅವನಿಗೆ ಇನ್ನೂ ಹೊಸ ಹೊಸ ಜ್ಞಾನ ಈಗ ಜಗತ್ತಿನಲ್ಲಿ ಇದ್ದಿದ್ದೆಲ್ಲ ಈಗ ಗೊತ್ತಾಗ್ತಾ ಇದೆ ಅಲ್ವ. ಕೆಲವು ದಿವಸ ಅವನಿಗೆ ಮುಂದೆ ಇಷ್ಟೆಲ್ಲ ಒತ್ತಡ ಇರುವುದರಿಂದ ಇದೆಲ್ಲ ಮಾಡ್ಲಿಕ್ಕಾಗದೆ ಸ್ವಲ್ಪ ದಿವಸ ಕೈ ಚೆಲ್ಲಿ ಕೂತ್ಕೊಳ್ತಾನೆ. ಕೆಲವೊಮ್ಮೆ ನಿದ್ದೆ ಅವನಿಗೂ ಬೇಕಾಗುತ್ತೆ, ಅದಕ್ಕೆ ಅವನು ಯೋಗ ನಿದ್ದೆ ಮಾಡುದು. ಯಾರು ಟೆನ್ಷನ್ ತಡ್ಕೊಳ್ತಾರೆ? ಅಷ್ಟೆಲ್ಲ ಜಗತ್ತಿನ ವ್ಯವಸ್ಥೆ. ನಾವು 2 ದಿವಸ 2 ವ್ಯಕ್ತಿ ನಮ್ಮ ಮನೆಯಲ್ಲಿ ಉಳ್ಕೊಳ್ತೇವೆ ಅಂತಂದ್ರೆ 10 ದಿವಸದ ತಲೆಬಿಸಿ ಆಯ್ತು ಅನ್ನುವ ಹಾಗೆ ಒದ್ದಾಡ್ತೇವೆ. ಇಷ್ಟು ಜೀವರಾಶಿಗಳ ಜಗತ್ತಿನ ಜಡಚೇತನಗಳ ನಡುವಿನ ಅಂತರವನ್ನ ಅರ್ಥ ಮಾಡಿಕೊಂಡು ಅದರ ಕರ್ಮ, ಅದರ ಯೋಗ, ಅದರ ನೂರಾರು ಚಿಂತನೆಗಳನ್ನ ಅಷ್ಟು ಮನಸ್ಸಲ್ಲಿ ಇಟ್ಕೊಂಡು ದೇವರು ಯಪ್ಪ ಒದ್ದಾಡ್ತಾನೆ ಅಂತ ನಾವು ಚಿಂತಿಸಿದ್ರೆ ಎಲ್ಲ ಮುಗಿದೋಯ್ತು ಕತೆ. ಅವನನ್ನು ಸ್ವಾಮಿ, ಅವನ ಅಂತರ್ಯಾಮಿ ಅಂತೆಲ್ಲ ಹೇಳುವುದರ ಅಭಿಪ್ರಾಯವೇ ಇದೆಲ್ಲ ಯಾವುದು ಅವನಿಗೆ ಬಾಧಿಸುವುದಿಲ್ಲ ಅಂತ. ನಾಣ್ಯತಸ್ತು ಕಥಂಚನ, ದೇವರನ್ನ ಅವನಿಗೆ ಕಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾವು ಪಾಪ ಅವನಿಗೆ ಒಂಚೂರು ತಿನ್ಸೋಣ, ಅವನಿಗೆ ಹಸುವಾಗುತ್ತೆ, ಅವನಿಗೆ ಅಲಂಕಾರ ಮಾಡಿ ನಾವು ಚಂದ ಮಾಡ್ತೇವೆ, ಅವನಿಗೆ ಬೇಕಾದ್ದನ್ನು ನಾವು ಕೊಡ್ತೇವೆ ಅಂತೆಲ್ಲ ಭಾವಿಸಿದ್ರೆ ನಮ್ಮ ದಡ್ಡತನ. ಅದರ ಅಭಿಪ್ರಾಯ ಇಷ್ಟೇ, ನಾವು ಕೃತಜ್ಞರಾಗಿದ್ದೇವೆ, ನೀನು ಮಾಡಿದ ಉಪಕಾರವನ್ನ ನಾವು ಮರೆಯುವುದಿಲ್ಲ ಅಂತ ಚಿಂತಿಸ್ಲಿಕ್ಕೆ ನೈವೇದ್ಯ ಮಾಡುದು. ನಾವು ಉಪಯೋಗಿಸುವ ಮುನ್ನ ಅದನ್ನ ನಿನಗೆ ಉಪಯೋಗಿಸಿಯೇ ನಾವು ಆ ಬಟ್ಟೆ ತೊಡುತ್ತೇವೆ, ಆ ಆಭರಣ ತೊಡುತ್ತೇವೆ. ಆ ರೀತಿಯಾದ ಅವನಿಗೆಲ್ಲ ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ ಇತ್ಯಾದಿಗಳೆಲ್ಲ ನಾವು ನಮ್ಗೆ ಏನೆಲ್ಲ ಅನುಕೂಲತೆಗಳನ್ನ ಮಾಡ್ಕೊಳ್ತೇವೋ ಅದನ್ನ ಮೊದಲು ದೇವರಿಗೆ ಕೊಟ್ಟು, ನೀನು ಕೊಟ್ಟದ್ರಿಂದ ನಮ್ಗೆ ಇದೆಲ್ಲ ಇದೆ ಅನ್ನುವ ಎಚ್ಚರವನ್ನ ತಾಳ್ಲಿಕ್ಕೆ ಅದನ್ನ ಪೂಜೆಯಲ್ಲಿ ಬಳಸುವುದು ಹೊರತು ದೇವರಿಗೆ ನಾವು ಕೊಡುವ ಯಾವ ವಸ್ತುವಿನಿಂದಲೂ ಕೂಡ ಅವನಿಗೆ ಈ ತನಕ ಇಲ್ಲದೇ ಇರುವ ಹೊಸ ಸಂತೋಷವನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಯಾವುದೋ ಇಲ್ಲದನ್ನ ನಾವು ಕೊಟ್ಟು ತೃಪ್ತಿಪಡಿಸ್ತೇವೆ ಅನ್ನುವ ಭಾವ ಕೂಡ ಅಸಂಬದ್ಧ. ಅದರಿಂದಾಗಿ ತಿಳುವಳಿಕೆ ಬೇಕು. ಅವನಿಗೆ ಚಳಿ ಆಗುತ್ತೆ, ಅಯ್ಯೋ ದಪ್ಪನ ಶಾಲು ಹೊದಿಸಿ, ಅವನಿಗೆ ಸೆಕೆ ಆಗುತ್ತೆ, ತುಂಬಾ ದೊಡ್ಡ ಫ್ಯಾನ್ ಹಾಕಿ ಗಾಳಿ ಹಾಕಿ, ಇದೆಲ್ಲ ನಮ್ಗೆ ನಮ್ಮ ದೈಹಿಕ ಅವ್ಯವಸ್ಥೆಯನ್ನು ಪರಿಹರಿಸಿಕೊಳ್ಳಿಕ್ಕೆ ನಾವು ಬಳಸುವ ವಸ್ತುಗಳನ್ನ ಮೊದಲು ಭಗವಂತನಿಗೆ ಕೊಟ್ಟೇ ಕೃತಜ್ಞರಾಗಿ ನಾವು ಸ್ವೀಕರಿಸ್ತೇವೆ ಅಂತ ತಿಳಿಸ್ಲಿಕ್ಕೆ ಹೊರತು, ಬದ್ರಿಯಲ್ಲೂ ಕೂಡ ತುಂಬಾ ಆ ಚಳಿಯ ಮಧ್ಯದಲ್ಲೂ ದೊಡ್ಡ ಫ್ಯಾನ್ ಹಾಕಿ ದೇವರಿಗೆ ಅಯ್ಯೋ ಗಾಳಿ ಬೇಕು ಅಂತಂದ್ರೆ, ನಮ್ಗೆ ಅಲ್ಲಿ ಚಳಿ ಅಂತಂದ್ಮೇಲೆ ನಾವು ಬೆಚ್ಚನೆ ಹೊತ್ಕೊಳ್ಳಿಕ್ಕೆ ಏನ್ ಮಾಡ್ತೇವೆ ಅದನ್ನ ದೇವ್ರಿಗೆ ಮಾಡ್ತೇವೆ. ಈ ಜಾಗದಲ್ಲಿ ಅಯ್ಯೋ ಕಂಬಳಿ ಇದೆ ವೇಸ್ಟ್ ಮಾಡಬಾರದು ಅಂತ ಹೇಳಿ ದೇವರಿಗೆ ಹೊದಿಸುವ ಅಗತ್ಯ ಇಲ್ಲ. ನಮ್ಗೆ ಏನು ಸೆಖೆಗೆ ಒದ್ದಾಡ್ತಾ ಇದ್ದೇವೆ, ಫ್ಯಾನ್ ಹಾಕೋತೇವೆ ಅಂದ್ರೆ ದೇವರಿಗೆ ಆ ವ್ಯಜನವನ್ನ ಬೀಸಿ ನಮಗೂ ಕೂಡ ಆ ಸುಖವನ್ನು ನಾವು ಕಾಣ್ತೇವೆ. ನಮ್ಗೆ ಏನೆಲ್ಲ ಸೌಖ್ಯ ಕೊಡ್ತಾನೋ ಅದೆಲ್ಲ ಅವನೇ ಕೊಟ್ಟದ್ದು ಅಂತ ಕೃತಜ್ಞರಾಗಿ ನೆನಪಿಸ್ಕೊಳ್ಳಿಕ್ಕೆ ಇದು ಬೇಕು. ಕರ್ಮತು ತತ್ ಸಾಧನಮೇವ, ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷ, ಆ ಅಪರೋಕ್ಷ ಜ್ಞಾನ ಪಡಿಲಿಕ್ಕೇನೆ ಕರ್ಮ ಸಾಧನವಾಗಿರುತ್ತೆ ಅನ್ನೋದನ್ನ ಈ ಮಾತಿನಲ್ಲಿ ನಿರೂಪಣೆ ಮಾಡಿದ್ರು. ಇದಕ್ಕೆ ಮತ್ತೆ ಸ್ವಲ್ಪ ನಿರ್ಣಯದ ತಾತ್ಪರ್ಯದ ಮಾತು ಇದೆ. ಜನಕಾದಿಗಳ ವಿಷಯದಲ್ಲಿ ಏನು ಅವನ ಸಾಧನೆ ನಡೆಯಿತು ಅಂತ ಹೇಳ್ತಾರೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.